ಓಂ ನಮಃ ಶಿವಾಯ. ವೃಶ್ಚಿಕ ರಾಶಿಯ ಆತ್ಮೀಯ ಸಹೋದರ ಸಹೋದರಿಯರೇ, ದೈವಿಕ ಕೃಪೆಯಿಂದ, ಗಣಪತಿಯ ಪವಿತ್ರ ಆಶೀರ್ವಾದದಿಂದ, ಮಹಾದೇವನ ಅನುಗ್ರಹದಿಂದ ಮತ್ತು ಮಂಗಳಗ್ರಹದ ಪ್ರಚಂಡ ಶಕ್ತಿಯಿಂದ ಇಂದು ನಾವು ಅತ್ಯಂತ ಪ್ರಭಾವಶಾಲಿ ಜಾತಕ ವಿಶ್ಲೇಷಣೆಯನ್ನು ಆರಂಭಿಸುತ್ತಿದ್ದೇವೆ. ನೀವು ವೀಕ್ಷಿಸುತ್ತಿರುವುದು ದೇವರ ದರ್ಶನ ಚಾನೆಲ್. ಮಾರ್ಚ್ 4ರ ಬುಧವಾರ, 5ರ ಗುರುವಾರ, 6ರ ಶುಕ್ರವಾರ ಮತ್ತು 7ರ ಶನಿವಾರ, ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ನಿಮ್ಮ ಸಂಕಷ್ಟಗಳಿಗೆ ಶಾಶ್ವತ ಪರಿಹಾರ. ನಿಮ್ಮ ಜೀವನದ ಎಲ್ಲಾ ಜಟಿಲ ಸಮಸ್ಯೆಗಳ ವಿವರಗಳನ್ನು ದೂರದಲ್ಲಿರುವವರು ದೂರವಾಣಿ ಕರೆಯ ಮೂಲಕ ಪಡೆದುಕೊಳ್ಳಬಹುದು. ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಗೊಂದಲಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಿ. ನಿಮ್ಮ ಗುಪ್ತ ಆಸೆಗಳು ಅಥವಾ ಕಾರ್ಯಗಳನ್ನು ಮೂರನೇ ವ್ಯಕ್ತಿಯ ಅರಿವಿಲ್ಲದಂತೆ ಗೌಪ್ಯವಾಗಿ ವಿಶ್ಲೇಷಿಸಲಾಗುವುದು. ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಸೂಚಿಸಲಾಗುತ್ತದೆ. ಗ್ರಹಗತಿಗಳ ನಿಖರ ಚಲನೆ, ಚಂದ್ರನ ಪಥ, ಮಂಗಳನ ತೇಜಸ್ಸು, ಗುರುವಿನ ದೃಷ್ಟಿ ಮತ್ತು ಶನೈಶ್ಚರನ ಕರ್ಮಫಲವು ವೃಶ್ಚಿಕ ರಾಶಿಯವರ ಬದುಕಿನಲ್ಲಿ ಒಂದು ಮಹತ್ವದ ತಿರುವು ನೀಡಲಿದೆ. ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ, ಏಕೆಂದರೆ ಪ್ರತಿಯೊಂದು ದಿನದ ಫಲಿತಾಂಶದಲ್ಲೂ ಒಂದು ವಿಶಿಷ್ಟ ರಹಸ್ಯ ಅಡಗಿದೆ. ಒಂದು ಸಣ್ಣ ಮಾಹಿತಿಯೂ ಕೂಡ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಕ್ರಾಂತಿಯನ್ನುಂಟು ಮಾಡಬಹುದು. ನೀವು ಕೊನೆಯವರೆಗೂ ಕೇಳಿಸಿಕೊಂಡರೆ ಮಾತ್ರ ಪೂರ್ಣ ಫಲಿತಾಂಶವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ವೃಶ್ಚಿಕ ಎಂದರೆ ಗಂಭೀರ ಸ್ವಭಾವ, ಅತಿ ಆಳವಾದ ಆಲೋಚನೆ, ಅಚಲವಾದ ದೃಢಸಂಕಲ್ಪ ಮತ್ತು ಎಂತಹ ಸಂಕಷ್ಟ ಎದುರಾದರೂ ಫೀನಿಕ್ಸ್ ಹಕ್ಕಿಯಂತೆ ಮೇಲೇಳುವ ಅದ್ಭುತ ಚೈತನ್ಯ. ನಿಮ್ಮ ಆತ್ಮವಿಶ್ವಾಸ, ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸಾಹಸ ಪ್ರವೃತ್ತಿಯನ್ನು ಈ 4 ದಿನಗಳಲ್ಲಿ ಪರೀಕ್ಷಿಸಲಾಗುತ್ತದೆ. ಆದರೆ ದೈವಿಕ ಶಕ್ತಿ ನಿಮ್ಮೊಂದಿಗಿರುವಾಗ ಯಾವುದೇ ಅಡೆತಡೆಗಳು ನಿಮ್ಮ ಪ್ರಗತಿಯನ್ನು ತಡೆಯಲಾರವು. ನಿಮ್ಮ ಜೀವನದಲ್ಲಿ ಇಂದಿನಿಂದ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಬಹುದು. ಶುಭ ಸಮಾಚಾರ: ಆರ್ಥಿಕಾಭಿವೃದ್ಧಿ, ವೃತ್ತಿಜೀವನದಲ್ಲಿ ಉನ್ನತಿ, ಕೌಟುಂಬಿಕ ಸೌಖ್ಯ ಮತ್ತು ದೈವಿಕ ವರವು ಯಾವುದಾದರೂ ರೂಪದಲ್ಲಿ ನಿಮ್ಮನ್ನು ತಲುಪುತ್ತದೆ. ನೀವು ಮೊದಲು ಮಾಡಬೇಕಾದ ಕೆಲಸವೇನೆಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಎಂದು ಟೈಪ್ ಮಾಡಿ. ಆ ದೇವರ ಆಶೀರ್ವಾದವು ನಿಮ್ಮ ಬದುಕಿನಲ್ಲಿ ನಿರಂತರವಾಗಿ ಹರಿಯಲಿ. ಈ ಮಾಹಿತಿ ನಿಮಗೆ ಪ್ರಯೋಜನಕಾರಿ ಎನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಆಪ್ತ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಗ್ರಹಗಳ ನಿಖರ ಸಂಚಾರವನ್ನು ಆಧರಿಸಿದ ಇಂತಹ ಜಾತಕ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರಾಗಿ. ನಾನು ಮತ್ತೆ ನೆನಪಿಸುತ್ತೇನೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಂದು ಕ್ಷಣವನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ವಿಡಿಯೋದ ಅಂತ್ಯದಲ್ಲಿ ನೀಡಲಾಗುವ ವಿಶೇಷ ಪರಿಹಾರಗಳು ನಿಮ್ಮ ಅದೃಷ್ಟವನ್ನು ದ್ವಿಗುಣಿಸುವ ಶಕ್ತಿ ಹೊಂದಿವೆ. ದೇವರ ಅನುಗ್ರಹ ಮತ್ತು ನವಗ್ರಹಗಳ ಆಶೀರ್ವಾದದೊಂದಿಗೆ ಮಾರ್ಚ್ 4ರಿಂದ 7ರವರೆಗಿನ ವೃಶ್ಚಿಕ ರಾಶಿಯ ಸಮಗ್ರ ವಿಶ್ಲೇಷಣೆಯನ್ನು ಶುರು ಮಾಡೋಣ. ವೃಶ್ಚಿಕ ರಾಶಿಯ ಬಂಧುಗಳೇ, ಈ 4 ದಿನಗಳ ಗ್ರಹಗಳ ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಕೇವಲ ಸಾಧಾರಣ ವಾರವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ದೃಕ್ ಪಂಚಾಂಗದ ಅನ್ವಯ ಚಂದ್ರನು ನಿಮ್ಮ ಭಾಗ್ಯಸ್ಥಾನ, ಕರ್ಮಸ್ಥಾನ ಮತ್ತು ಲಾಭಸ್ಥಾನಗಳ ಮೂಲಕ ಹಾದುಹೋಗುತ್ತಿದ್ದಾನೆ. ಇದು ನಿಮ್ಮ ಬದುಕಿನ 3 ಪ್ರಮುಖ ಸ್ತಂಭಗಳಾದ ಅದೃಷ್ಟ, ಉದ್ಯೋಗ ಮತ್ತು ಸಂಪಾದನೆಯ ಮೇಲೆ ನೇರವಾದ ಪ್ರಭಾವ ಬೀರಲಿದೆ. ನಿಮ್ಮ ರಾಶ್ಯಾಧಿಪತಿ ಮಂಗಳನು ನಿಮಗೆ ಶಕ್ತಿ ಮತ್ತು ವೇಗವನ್ನು ನೀಡುತ್ತಿದ್ದರೆ, ಗುರುವಿನ ಶುಭದೃಷ್ಟಿಯು ನಿಮ್ಮ ನಿರ್ಧಾರಗಳಿಗೆ ವಿವೇಕವನ್ನು ತುಂಬುತ್ತಿದೆ. ನಿಮ್ಮ ಹಳೆಯ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಲು ಶನಿದೇವರು ಈಗ ಸಮಯವನ್ನು ತಂದಿದ್ದಾನೆ. ಈ ಅವಧಿಯಲ್ಲಿ ನೀವು ಅನುಭವಿಸುವ ಭಾವನೆಗಳು ಸಹ ಬಹಳ ಗಾಢವಾಗಿರುತ್ತವೆ. ವೃಶ್ಚಿಕ ರಾಶಿಯವರ ಸಹಜ ಗುಣದಂತೆ ನೀವು ಒಳಗಡೆ ಏನೇ ಅನುಭವಿಸಿದರೂ ಹೊರಗೆ ಅದನ್ನು ಅಷ್ಟಾಗಿ ತೋರ್ಪಡಿಸುವುದಿಲ್ಲ. ಆದರೆ ಈ 4 ದಿನಗಳಲ್ಲಿ ನಿಮ್ಮಲ್ಲಿ ಒಂದು ಆಂತರಿಕ ಸ್ಪಷ್ಟತೆ ಮೂಡಲಿದೆ. ನೀವು ಯಾರನ್ನು ನಂಬಬೇಕು, ಯಾರಿಂದ ಅಂತರ ಕಾಯ್ದುಕೊಳ್ಳಬೇಕು ಮತ್ತು ಯಾವ ಯೋಜನೆಯನ್ನು ಕೈಗೆತ್ತುಕೊಳ್ಳಬೇಕು ಎಂಬ ಬಗ್ಗೆ ನಿಖರವಾದ ತಿಳುವಳಿಕೆ ಲಭಿಸುತ್ತದೆ. ಇದು ಅತ್ಯಂತ ನಿರ್ಣಾಯಕ ಘಟ್ಟ. ನೀವು ಹಿಂದೆ ಅರ್ಧಕ್ಕೆ ನಿಲ್ಲಿಸಿದ್ದ ಕೆಲಸವನ್ನು ಮತ್ತೆ ಆರಂಭಿಸುವ ಆಲೋಚನೆ ನಿಮ್ಮಲ್ಲಿ ಮೂಡುತ್ತದೆ. ಇದು ಕಾಕತಾಳೀಯವಲ್ಲ, ಇದು ಗ್ರಹಗಳ ಸಂಕೇತವಾಗಿದೆ. ಜಾತಕದಲ್ಲಿ ಚಂದ್ರನ ಪ್ರಭಾವದಿಂದಾಗಿ ಹಿರಿಯರ ಆಶೀರ್ವಾದ ಮತ್ತು ಗುರುಗಳ ಮಾರ್ಗದರ್ಶನ ನಿಮಗೆ ಶ್ರೀರಕ್ಷೆಯಾಗಲಿದೆ. ಬಹಳ ಸಮಯದಿಂದ ನಿರೀಕ್ಷಿಸುತ್ತಿದ್ದ ಮಾಹಿತಿಯು ಹಠಾತ್ತಾಗಿ ನಿಮ್ಮನ್ನು ತಲುಪಲಿದೆ. ಕೆಲವು ವೃಶ್ಚಿಕ ರಾಶಿಯವರಿಗೆ ವಿದೇಶಿ ವ್ಯವಹಾರಗಳು ಅಥವಾ ದೂರದ ಊರಿನಿಂದ ಶುಭ ಸುದ್ದಿ ಬರುವ ಬಲವಾದ ಸೂಚನೆಗಳಿವೆ. ನೀವು ದಿಟ್ಟವಾಗಿ ಹೆಜ್ಜೆ ಇಟ್ಟರೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗುವುದು ಖಚಿತ. ಇದು ಆತ್ಮಾವಲೋಕನಕ್ಕೆ ಪೂರಕವಾದ ಸಮಯವೂ ಹೌದು. ಕಳೆದ 6 ತಿಂಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡವು ಈಗ ನಿಧಾನವಾಗಿ ಕಡಿಮೆಯಾಗಲಿದೆ. ಆದರೆ ಪೂರ್ಣ ಪ್ರಮಾಣದ ಶುಭಫಲಗಳಿಗಾಗಿ ನಿಮ್ಮ ನಿರ್ಧಾರಗಳು ನೇರ ಮತ್ತು ಧೈರ್ಯದಿಂದ ಕೂಡಿರಬೇಕು. ಕಾಲಹರಣ ಮಾಡುವುದರಿಂದ ಉತ್ತಮ ಅವಕಾಶಗಳು ಕೈಜಾರಿ ಹೋಗಬಹುದು.
ನೀವು ಚುರುಕಾಗಿ ಯೋಚಿಸಿ ಸರಿಯಾದ ಸಮಯದಲ್ಲಿ ಕಾರ್ಯಪ್ರವೃತ್ತರಾದರೆ ಈ 4 ದಿನಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಒಟ್ಟಾರೆಯಾಗಿ ಗ್ರಹಗಳ ಈ ಸ್ಥಿತಿಯನ್ನು ನೋಡಿದರೆ ಈ ಕಾಲಘಟ್ಟವು ವೃಶ್ಚಿಕ ರಾಶಿಯವರಿಗೆ ಪರಿವರ್ತನೆಯ ಪ್ರಬಲ ಹಂತವಾಗಿದೆ. ನೀವು ಮೌನವಾಗಿ ಶ್ರಮಿಸಿದರೆ ನಿಮ್ಮ ಅದೃಷ್ಟವು ಬಲಗೊಳ್ಳಲಿದೆ. ಮಾತಿಗಿಂತ ಕೆಲಸಗಳೇ ಜೋರಾಗಿ ಸದ್ದು ಮಾಡುವ ಸಮಯವಿದು. ಬುಧವಾರ ಮುಂಜಾನೆಯಿಂದಲೇ ನಿಮ್ಮಲ್ಲಿ ಒಂದು ಹೊಸ ಹುರುಪು ಕಂಡುಬರುತ್ತದೆ. 9ನೇ ಮನೆಯ ಮೇಲೆ ಚಂದ್ರನ ಪ್ರಭಾವವಿರುವುದರಿಂದ ಅದೃಷ್ಟದ ಲಕ್ಷಣಗಳು ಗೋಚರಿಸುತ್ತವೆ. ನೀವು ಯೋಚಿಸಿದ ಕಾರ್ಯಗಳು ಸಕಾರಾತ್ಮಕ ಹಾದಿಯಲ್ಲಿ ಸಾಗಲಿವೆ. ಬಹಳ ದಿನಗಳಿಂದ ಬಾಕಿಯಿಂದ ಫೋನ್ ಕಾಲ್ ಅಥವಾ ಸಂದೇಶವು ಇಂದು ಬರಬಹುದು. ಅದು ನಿಮಗೆ ಆಶ್ಚರ್ಯವನ್ನು ಉಂಟುಮಾಡಬಹುದು, ಆದರೆ ಅದೇ ಸಮಯದಲ್ಲಿ ಅದು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಬುಧನು ವಾಗ್ಮಿತ್ತೆಯ ಅಧಿಪತಿಯಾಗಿರುವುದರಿಂದ ಇಂದು ನೀವು ಆಡುವ ಮಾತುಗಳು ಅತ್ಯಂತ ಪರಿಣಾಮಕಾರಿಯಾಗಿರುತ್ತವೆ. ನೀವು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಮಂಡಿಸುವ ವಿಚಾರಗಳನ್ನು ಇತರರು ಗೌರವಿಸುತ್ತಾರೆ. ವಿಶೇಷವಾಗಿ ವೃತ್ತಿಗೆ ಸಂಬಂಧಿಸಿದ ಚರ್ಚೆಗಳಿದ್ದರೆ ನೀವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಇಂದು ನಿಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶಿಸಲು ಹಿಂಜರಿಯಬೇಡಿ. ಸುಮ್ಮನೆ ಕುಳಿತುಕೊಳ್ಳಬೇಡಿ. ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮಂಡಿಸಿ. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಲಭಿಸುತ್ತದೆ. ಇಂದು ವಿದ್ಯಾರ್ಥಿಗಳಿಗೆ ಬಹಳ ಪೂರಕವಾದ ದಿನವಾಗಿದೆ. ನೀವು ವ್ಯಾಸಂಗದ ಮೇಲೆ ಗಮನ ಹರಿಸಿದ್ರೆ ಅತ್ಯುತ್ತಮ ಫಲಿತಾಂಶ ಪಡೆಯಬಹುದು. ವಿದೇಶಿ ಶಿಕ್ಷಣ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಂದು ಶುಭ ಸೂಚನೆಗಳು ಸಿಗಲಿವೆ. ಅವರಿಗೆ ಮನೆಯ ಹಿರಿಯರಿಂದ ಬೆಂಬಲ ದೊರೆಯಲಿದೆ. ಕೆಲವು ವೃಶ್ಚಿಕ ರಾಶಿಯವರಿಗೆ ತಮ್ಮ ಕುಲದೇವರ ಆಶೀರ್ವಾದವೂ ದೊರೆಯುವ ಲಕ್ಷಣಗಳಿವೆ. ಆರ್ಥಿಕವಾಗಿ ಇಂದು ದೊಡ್ಡ ಮಟ್ಟದ ವೆಚ್ಚಗಳನ್ನು ಮಾಡದೆ ಯೋಜನೆ ರೂಪಿಸುವುದು ಕ್ಷೇಮ. ಹೂಡಿಕೆಯ ಆಲೋಚನೆಯಿದ್ದರೆ ಮೊದಲು ಪರಿಣಿತರ ಸಲಹೆ ಪಡೆದು ತೀರ್ಮಾನಿಸಿ. ಆತುರ ಪಡಬೇಡಿ. ಮಧ್ಯಾಹ್ನದ ನಂತರ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಹೆಚ್ಚಿದೆ. ನೀವು ಹಿಂದೆ ಮಾಡಿದ ಪುಣ್ಯಕಾರ್ಯವು ಈಗ ನಿಮಗೆ ಸಹಾಯಕ್ಕೆ ಬರಲಿದೆ. ಭಾವನಾತ್ಮಕವಾಗಿ ನೀವು ಸ್ವಲ್ಪ ಸೂಕ್ಷ್ಮ ಮನಸ್ಸಿನವರಾಗುವಿರಿ. ಸಣ್ಣ ವಿಷಯವೂ ದೊಡ್ಡದಾಗಿ ಕಾಣಿಸಬಹುದು. ಆದುದರಿಂದ ಸಮಾಧಾನದಿಂದ ಇರಿ. ಧ್ಯಾನ ಅಥವಾ ದೇವರ ಸ್ಮರಣೆಯು ನಿಮಗೆ ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ. ನೀವು ಇಂದು ತೆಗೆದುಕೊಳ್ಳುವ ಒಂದು ಪುಟ್ಟ ನಿರ್ಧಾರವು ಭವಿಷ್ಯದಲ್ಲಿ ಮಹತ್ತರ ಬದಲಾವಣೆಗೆ ಕಾರಣವಾಗುತ್ತದೆ. ಗುರುವಾರ ನಿಮ್ಮ ಕರ್ಮಕ್ಷೇತ್ರದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಇದು ವೃತ್ತಿ, ವ್ಯವಹಾರ, ಜವಾಬ್ದಾರಿಗಳು ಮತ್ತು ಸಾಮಾಜಿಕ ಗೌರವಕ್ಕೆ ಸಂಬಂಧಿಸಿದ ದಿನವಾಗಿದೆ. ನೀವು ಇಂದು ಮಾಡುವ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ ಎಂಬ ಬಲವಾದ ಸೂಚನೆ ಇದೆ. ನಿಮ್ಮ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಸಹೋದ್ಯೋಗಿಗಳಿಂದ ಸಹಕಾರ ಲಭಿಸಬಹುದು. ಹಿಂದೆ ನೀವು ಪಟ್ಟ ಕಠಿಣ ಶ್ರಮವು ಈಗ ಫಲ ನೀಡಲು ಶುರುವಾಗುತ್ತದೆ. ಗುರುವು ಜ್ಞಾನದ ವಿಸ್ತರಣೆಯ ಸಂಕೇತವಾಗಿರುವುದರಿಂದ ಇಂದು ಹೊಸ ಐಡಿಯಾಗಳನ್ನು ಕಾರ್ಯಗತಗೊಳಿಸಲು ನಿಮಗೆ ಅನುಕೂಲಕರವಾಗಿದೆ. ನಿಮ್ಮ ಯೋಜನೆಗಳಿಗೆ ಅನುಮೋದನೆ ದೊರೆಯಬಹುದು. ಸಂದರ್ಶನಗಳು ಮತ್ತು ಬಟ್ಟಿಯ ಮಾತುಕತೆಗಳಿಗೆ ಇಂದು ಶುಭ ದಿನ. ಧೈರ್ಯದಿಂದ ನಿಮ್ಮ ವಿಚಾರಗಳನ್ನು ಮಂಡಿಸಿ. ನೀವು ನೀಡುವ ಪ್ರಸ್ತಾಪಗಳು ಬಲವಾಗಿರುತ್ತವೆ. ಉದ್ಯಮಿಗಳಿಗೆ ಇಂದು ಪ್ರಮುಖ ವ್ಯಕ್ತಿಯೊಬ್ಬರ ಪರಿಚಯವಾಗುವ ಸಂಭವವಿದೆ. ಇದು ಭವಿಷ್ಯದಲ್ಲಿ ದೊಡ್ಡ ಲಾಭಕ್ಕೆ ಮುನ್ನುಡಿ ಬರೆಯಲಿದೆ. ಧನಕಾಸಿನ ವ್ಯವಹಾರದಲ್ಲಿ ಜಾಗರೂಕರಾಗಿರಿ, ಆದರೆ ಭಯಪಡಬೇಡಿ. ನೀವು ವ್ಯವಸ್ಥಿತವಾಗಿ ರಿಸ್ಕ್ ತೆಗೆದುಕೊಂಡರೆ ಲಾಭ ಕಟ್ಟಿಟ್ಟ ಬುತ್ತಿ. ಕುಟುಂಬದ ಸದಸ್ಯರು ನಿಮ್ಮ ತೀರ್ಮಾನಗಳಿಗೆ ಬೆಂಬಲ ನೀಡುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ನೀವು ಸಶಕ್ತರಾಗಿರುವಿರಿ, ಆದರೆ ಅತಿಯಾದ ಒತ್ತಡವನ್ನು ತಂದುಕೊಳ್ಳಬೇಡಿ. ಎಲ್ಲವನ್ನೂ ಒಮ್ಮೆಲೇ ಮಾಡಲು ಹೋಗದೆ ಯೋಜನೆ ರೂಪಿಸಿ ಮುನ್ನಡೆಯಿರಿ. ಸಂಜೆಯ ನಂತರ ಒಂದು ಶುಭವಾರ್ತೆ ಕೇಳುವ ಸಾಧ್ಯತೆಯಿದೆ. ಇದು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಭಾವನಾತ್ಮಕವಾಗಿ ಗುರುವಾರ ಕೂಡ ಬಹಳ ಸದೃಢವಾದ ದಿನವಾಗಿದೆ. ಹಿಂದೆ ನೀವು ಅನುಭವಿಸಿದ ನಿರಾಸೆಗಳು ನಿಧಾನವಾಗಿ ಮರೆಯಾಗಲಿವೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಹೆಚ್ಚಾಗುತ್ತದೆ. ನಾನು ಇದನ್ನು ಸಾಧಿಸಬಲ್ಲೆ ಎಂಬ ದೃಢವಿಶ್ವಾಸವೇ ಈ ದಿನದ ನಿಜವಾದ ಯಶಸ್ಸಾಗಿದೆ. ನೀವು ಆತ್ಮವಿಶ್ವಾಸದಿಂದ ಹೆಜ್ಜೆ ಇಟ್ಟರೆ ಈ ಗುರುವಾರ ನಿಮ್ಮ ಬದುಕಿನಲ್ಲಿ ಸ್ಮರಣೀಯ ತಿರುವು ನೀಡಲಿದೆ. ವೃಶ್ಚಿಕ ರಾಶಿಯವರಿಗೆ ಈ 4 ದಿನಗಳಲ್ಲಿ ಅತ್ಯಂತ ಮಧುರವಾದ ಮತ್ತು ಲಾಭದಾಯಕ ದಿನವೆಂದರೆ ಮಾರ್ಚ್ 6ರ ಶುಕ್ರವಾರ. ಇಂದು ಚಂದ್ರನು ನಿಮ್ಮ ಲಾಭದ ಮನೆಯಲ್ಲಿ ಸಂಚರಿಸುತ್ತಿದ್ದು ಶುಕ್ರನ ಪ್ರಭಾವವನ್ನು ಬಲಪಡಿಸುತ್ತಿದ್ದಾನೆ. ಲಾಭದ ಮನೆಯು ಕೇವಲ ಹಣಕ್ಕೆ ಸಂಬಂಧಿಸಿದ್ದಲ್ಲ, ಇದು ಸಂಪರ್ಕಗಳು, ಮಿತ್ರರು ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳಿಗೂ ಸಂಬಂಧಿಸಿದೆ. ಇಂದು ನೀವು ಯಾರೊಂದಿಗೆ ವ್ಯವಹರಿಸಿದರೂ ಆ ಮಾತುಕತೆ ಭವಿಷ್ಯದಲ್ಲಿ ಪ್ರಯೋಜನಕ್ಕೆ ಬರಲಿದೆ. ಬೆಳಿಗ್ಗೆಯಿಂದಲೇ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ. ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿದ್ದ ಗೊಂದಲಗಳು ಬಗೆಹರಿಯಲಿವೆ. ನೀವು ಮಾಡಿದ ಪ್ರಯತ್ನಗಳಿಗೆ ಈಗ ಉತ್ತರ ಸಿಗಲು ಶುರುವಾಗುತ್ತದೆ. ಕೆಲವು ವೃಶ್ಚಿಕ ರಾಶಿಯವರಿಗೆ ಹಳೆಯ ಸಾಲಗಳು ಮರಳಿ ಬರುವ ಸೂಚನೆಯಿದೆ. ಇದು ಸಣ್ಣ ಮೊತ್ತವಾದರೂ ನಿಮಗೆ ಆರ್ಥಿಕ ಸಮಾಧಾನ ನೀಡುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಆರ್ಡರ್ಗಳು ಅಥವಾ ಬಾಕಿಯಿದ್ದ ಪಾವತಿಗಳು ಕ್ಲಿಯರ್ ಆಗಲು ಶುರುವಾಗುತ್ತವೆ. ಶುಕ್ರನ ಪ್ರಭಾವದಿಂದ ಕೌಟುಂಬಿಕ ವಾತಾವರಣವು ಸುಂದರವಾಗಿರುತ್ತದೆ.
ದಾಂಪತ್ಯದ ನಡುವಿನ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ. ಮಾತಿಗಿಂತ ನಡವಳಿಕೆಯ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯವಾಗುವ ಸಾಧ್ಯತೆಯಿದೆ. ಆ ಪರಿಚಯವು ಸ್ನೇಹವಾಗಿ ಆರಂಭವಾಗಿ ಭವಿಷ್ಯದಲ್ಲಿ ಗಟ್ಟಿಯಾಗಬಹುದು. ನಿಮ್ಮ ವ್ಯಕ್ತಿತ್ವವು ಇಂದು ಹೆಚ್ಚು ಆಕರ್ಷಕವಾಗಿ ಕಾಣಿಸುತ್ತದೆ. ನೆಟ್ವರ್ಕಿಂಗ್ನಾಗಿ ಉದ್ಯೋಗಿಗಳಿಗೆ ಇದು ಉತ್ತಮ ದಿನ. ಇಂದು ನೀವು ಭೇಟಿಯಾಗುವ ವ್ಯಕ್ತಿಯು ನಿಮ್ಮ ವೃತ್ತಿಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಸಂಕೋಚಪಡಬೇಡಿ. ನಿಮ್ಮ ಪ್ರತಿಭೆಯನ್ನು ಮೆಚ್ಚುವ ಜನರು ನಿಮ್ಮ ಸುತ್ತಲೂ ಇದ್ದಾರೆ. ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವರು ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಆರ್ಥಿಕ ವಿಷಯದಲ್ಲಿ ಇಂದು ಬರುವ ಲಾಭವನ್ನು ವಿವೇಚನೆಯಿಂದ ನಿರ್ವಹಿಸಿ. ಖರ್ಚು ಮಾಡುವ ಹಂಬಲ ಹೆಚ್ಚಾಗಬಹುದು, ಆದರೆ ನಿಯಂತ್ರಣ ಅಗತ್ಯ. ಒಂದು ಭಾಗವನ್ನು ಉಳಿತಾಯ ಮಾಡುವುದು ಕ್ಷೇಮ. ದೀರ್ಘಕಾಲದ ಪ್ರಯೋಜನಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ಕೈಗೊಳ್ಳಿ. ಸಂಜೆಯ ಹೊತ್ತಿಗೆ ಒಂದು ಶುಭವಾರ್ತೆ ಅಥವಾ ಆಹ್ವಾನ ಬರಬಹುದು. ನೀವು ಮಾನಸಿಕವಾಗಿ ಪ್ರಶಾಂತವಾಗಿರುವಿರಿ. ಹಿಂದೆ ನಿಮ್ಮನ್ನು ನೋಯಿಸಿದ ಸಂಗತಿಗಳು ಈಗ ಅಷ್ಟಾಗಿ ಪ್ರಭಾವ ಬೀರುವುದಿಲ್ಲ. ಇದು ನಿಮ್ಮ ಆಂತರಿಕ ಶಕ್ತಿ ವೃದ್ಧಿಯಾಗುತ್ತಿರುವುದರ ಲಕ್ಷಣವಾಗಿದೆ. ಇಂದು ನೀವು ಮಾಡುವ ಪ್ರಾರ್ಥನೆ ಅಥವಾ ಧ್ಯಾನವು ನಿಮಗೆ ದೀರ್ಘಕಾಲದ ಚೈತನ್ಯ ನೀಡುತ್ತದೆ. ಒಟ್ಟಾರೆಯಾಗಿ ಶುಕ್ರವಾರ ವೃಶ್ಚಿಕ ರಾಶಿಯವರಿಗೆ ಲಾಭ ಮತ್ತು ಸಂತಸದ ದಿನವಾಗಿದೆ. ಶನಿವಾರದ ಹೆಸರನ್ನು ಕೇಳಿದ ಕೂಡಲೇ ಅನೇಕರು ಆತಂಕಪಡುತ್ತಾರೆ. ಆದರೆ ಶನಿದೇವರು ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ವಿರೋಧಿಯಲ್ಲ. ಶನಿಯು ಕರ್ಮದ ಫಲದಾತ. ನಿಮ್ಮ ಕಠಿಣ ಶ್ರಮಕ್ಕೆ ಯೋಗ್ಯವಾದ ಫಲ ನೀಡುವ ಮೊದಲು ಆತ ಒಂದು ಸಣ್ಣ ಪರೀಕ್ಷೆಯನ್ನು ಒಡ್ಡುತ್ತಾನೆ. ಮಾರ್ಚ್ 7ರ ಮುಂಜಾನೆ ನೀವು ಸ್ವಲ್ಪ ಒತ್ತಡ ಅಥವಾ ವಿಳಂಬವನ್ನು ಅನುಭವಿಸಬಹುದು. ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಸಾಗುವಂತೆ ಭಾಸವಾಗಬಹುದು. ಆದರೆ ನೀವು ತಾಳ್ಮೆ ಕಳೆದುಕೊಳ್ಳಬಾರದು. ಉದ್ಯೋಗಿಗಳಿಗೆ ಇಂದು ಹೆಚ್ಚಿನ ಹೊಣೆಗಾರಿಕೆಗಳು ಸಿಗಬಹುದು. ಇದು ಆರಂಭದಲ್ಲಿ ಹೊರೆಯಾಗಿ ಕಂಡರೂ ಭವಿಷ್ಯದಲ್ಲಿ ಬಡ್ತಿಗೆ ಅಡಿಪಾಯವಾಗಬಹುದು. ನಿಮ್ಮ ಕೆಲಸವನ್ನು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನೀವು ನಿಮ್ಮ ಹಾದಿಯಲ್ಲಿ ಮೌನವಾಗಿ ಮುನ್ನಡೆದರೆ ಫಲಿತಾಂಶ ತಾನಾಗಿಯೇ ಹುಡುಕಿ ಬರುತ್ತದೆ. ಶನಿವಾರ ನೀವು ತೆಗೆದುಕೊಳ್ಳುವ ನಿರ್ಧಾರವು ಬಹಳ ಎಚ್ಚರಿಕೆಯಿಂದ ಇರಲಿ. ಆತುರಪಡುವ ಬದಲು ಸಮಾಧಾನದಿಂದ ಯೋಚಿಸಿ. ಇಲ್ಲದಿದ್ದರೆ ಸಣ್ಣ ತಪ್ಪು ದೊಡ್ಡದಾಗಿ ಪರಿಣಮಿಸಬಹುದು. ಉದ್ಯಮಿಗಳು ಇಂದು ಜಾಗರೂಕರಾಗಿರಬೇಕು. ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಎಲ್ಲಾ ವಿವರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ. ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇರಲಿ. ಸಂಜೆಯ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ. ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ. ಬೆಳಿಗ್ಗೆ ಇದ್ದ ಒತ್ತಡವು ಸಂಜೆಯ ವೇಳೆಗೆ ಕಡಿಮೆಯಾಗುತ್ತದೆ. ಕೌಟುಂಬಿಕ ದೃಷ್ಟಿಕೋನದಿಂದ ಶನಿವಾರ ಮನೆಯ ಹಿರಿಯರ ಮಾತು ಕೇಳುವುದು ಹಿತಕರ. ಅವರ ಅನುಭವವು ನಿಮಗೆ ದಾರಿ ತೋರಿಸುತ್ತದೆ. ಮಕ್ಕಳ ವಿಷಯದಲ್ಲಿ ಸಮಾಧಾನವಿರಲಿ. ಸಣ್ಣ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಇಂದು ನೀವು ಕಲಿಯುವ ತಾಳ್ಮೆ ಭವಿಷ್ಯದಲ್ಲಿ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಮಾನಸಿಕವಾಗಿ ಇಂದು ಒಂದು ಆಂತರಿಕ ಪರೀಕ್ಷೆ ಇದ್ದಂತೆ. ನೀವು ಭಯಕ್ಕೆ ಶರಣಾಗುತ್ತೀರೋ ಅಥವಾ ದೃಢವಾಗಿ ನಿಲ್ಲುತ್ತೀರೋ ಎಂಬುದು ನಿಮ್ಮ ಆಲೋಚನೆಗಳ ಮೇಲೆ ನಿರ್ಧಾರವಾಗುತ್ತದೆ. ಶನಿಯು ನಿಮಗೆ ಸ್ಥಿರತೆಯನ್ನು ಕಲಿಸುತ್ತಾನೆ. ನೀವು ಇಂದು ಶಿಸ್ತನ್ನು ಪಾಲಿಸಿದರೆ ದೀರ್ಘಕಾಲದ ಪ್ರಯೋಜನಗಳಿವೆ. ಶನಿವಾರದ ಅಂತ್ಯದಲ್ಲಿ ಒಂದು ಶುಭಲಕ್ಷಣ ಕಾಣಿಸಿಕೊಳ್ಳುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮಾರ್ಚ್ 4ರಿಂದ 7ರವರೆಗೆ ವೃಶ್ಚಿಕ ರಾಶಿಯವರ ಆರ್ಥಿಕ ಸ್ಥಿತಿಯು ಹಂತಹಂತವಾಗಿ ಪ್ರಗತಿ ಕಾಣಲಿದೆ. ಮೊದಲ ದಿನ ಯೋಜನೆ, 2ನೇ ದಿನ ಪ್ರಗತಿ, 3ನೇ ದಿನ ಲಾಭ ಮತ್ತು 4ನೇ ದಿನ ಎಚ್ಚರಿಕೆ. ಈ 4 ದಿನಗಳನ್ನು ಒಟ್ಟಾಗಿ ಗಮನಿಸಿದರೆ ನೀವು ಹಣದ ವಿಷಯದಲ್ಲಿ ಹೆಚ್ಚು ಜವಾಬ್ದಾರಿಯುತರಾಗುವಿರಿ. ಹಿಂದೆ ನೀವು ಮಾಡಿದ ಹೂಡಿಕೆಗಳು ಈಗ ಲಾಭ ನೀಡಲು ಶುರುಮಾಡುತ್ತವೆ. ಸಣ್ಣ ಮೊತ್ತದ ಲಾಭವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಅದು ದೊಡ್ಡ ಯಶಸ್ಸಿನ ಆರಂಭವಾಗಿರಬಹುದು. ಉದ್ಯಮಿಗಳು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಲಾಭಾಂಶ ಹೆಚ್ಚುತ್ತದೆ. ಉದ್ಯೋಗಿಗಳು ಹೆಚ್ಚಿನ ಆದಾಯಕ್ಕಾಗಿ ಹೊಸ ಆಲೋಚನೆಯನ್ನು ಮಾಡಬಹುದು. ಇದು ಪಾರ್ಟ್ ಟೈಮ್ ಕೆಲಸದ ರೂಪದಲ್ಲಿರಬಹುದು. ರಿಯಲ್ ಎಸ್ಟೇಟ್, ಚಿನ್ನ ಅಥವಾ ದೀರ್ಘಕಾಲದ ಹೂಡಿಕೆಗಳಲ್ಲಿ ಆಸಕ್ತಿ ವೃದ್ಧಿಯಾಗುತ್ತದೆ. ಆದರೆ ದೊಡ್ಡ ಮೊತ್ತವನ್ನು ಒಮ್ಮೆಲೆ ಹೂಡಿಕೆ ಮಾಡುವ ಬದಲು ಹಂತಹಂತವಾಗಿ ಮುಂದುವರಿಯುವುದು ಉತ್ತಮ. ನಿಮಗೆ ಹಣದ ಸಲಹೆ ನೀಡುವವರನ್ನು ವಿವೇಚನೆಯಿಂದ ಆಯ್ಕೆ ಮಾಡಿ. ವಿಶ್ವಾಸಾರ್ಹ ಮೂಲಗಳಿಂದ ಮಾತ್ರ ಮಾಹಿತಿಯನ್ನು ಪಡೆಯಿರಿ. ಈ 4 ದಿನಗಳಲ್ಲಿ ಹಣದ ಮೌಲ್ಯದ ಬಗ್ಗೆ ನಿಮಗೆ ಹೆಚ್ಚಿನ ಅರಿವಾಗುತ್ತದೆ. ಸಂಪಾದನೆ ಕಷ್ಟ, ಆದರೆ ಖರ್ಚು ಸುಲಭ ಎಂಬ ಸತ್ಯ ನಿಮಗೆ ಮನವರಿಕೆಯಾಗುತ್ತದೆ. ಉಳಿತಾಯದ ಹವ್ಯಾಸ ಬೆಳೆಸಿಕೊಂಡರೆ ಭವಿಷ್ಯದ ಆತಂಕಗಳು ದೂರವಾಗುತ್ತವೆ. ಕುಟುಂಬದ ಅಗತ್ಯತೆಗಳು ಮತ್ತು ವೈಯಕ್ತಿಕ ಬಯಕೆಗಳ ನಡುವೆ ಸಮತೋಲನವಿರಲಿ. ಒಟ್ಟಾರೆಯಾಗಿ ಇದು ಆರ್ಥಿಕ ಸ್ಥಿರತೆಗೆ ನಾಂದಿ ಹಾಡುವ ಅವಧಿಯಾಗಿದೆ. ತಕ್ಷಣಕ್ಕೆ ದೊಡ್ಡ ಸಂಪತ್ತು ಸಿಗದಿದ್ದರೂ ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳವಣಿಗೆ ಕಂಡುಬರುತ್ತದೆ.
ನೀವು ಸರಿಯಾದ ಯೋಜನೆ ಮತ್ತು ನಿಯಂತ್ರಣದೊಂದಿಗೆ ಮುನ್ನಡೆದರೆ ಈ 4 ದಿನಗಳು ನಿಮ್ಮ ಆರ್ಥಿಕ ಭವಿಷ್ಯಕ್ಕೆ ಭದ್ರ ಅಡಿಪಾಯ ಹಾಕಲಿವೆ. ವೃಶ್ಚಿಕ ರಾಶಿಯ ಬಂಧುಗಳೇ, ಮಾರ್ಚ್ 4ರಿಂದ 7ರವರೆಗಿನ ನಿಮ್ಮ ಆರೋಗ್ಯದ ಸ್ಥಿತಿ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನ ಮೇಲೆಯೇ ಅವಲಂಬಿಸಿರುತ್ತದೆ. ನಿಮ್ಮ ರಾಶಿಯ ಸ್ವಭಾವದಂತೆ ನೀವು ಹೊರಗೆ ಗಟ್ಟಿಯಾಗಿ ಕಾಣುತ್ತೀರಿ, ಆದರೆ ಒಳಗಡೆ ಆಳವಾಗಿ ಯೋಚಿಸುತ್ತೀರಿ. ಈ ಅವಧಿಯಲ್ಲಿ ಚಂದ್ರನ ಸಂಚಾರವು ನಿಮ್ಮ ಭಾವನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದುದರಿಂದ ದೈಹಿಕ ಶಕ್ತಿಗಿಂತ ಮಾನಸಿಕ ದೃಢತೆ ಹೆಚ್ಚು ಮುಖ್ಯವಾಗಿರುತ್ತದೆ. ಮಾರ್ಚ್ 4-5ರಂದು ನೀವು ಕೆಲಸದಲ್ಲಿ ಅತೀವ ನಿರತರಾಗಿರುವ ಸಾಧ್ಯತೆಯಿದೆ. ಕೆಲಸದ ಒತ್ತಡ ಹೆಚ್ಚಾದರೆ ತಲೆನೋವು ಅಥವಾ ಆಯಾಸದಂತಹ ಸಣ್ಣ ಸಮಸ್ಯೆಗಳು ತಲೆದೋರಬಹುದು. ಇವು ದೊಡ್ಡ ಸಮಸ್ಯೆಗಳಲ್ಲ, ಆದರೂ ನೀವು ಸರಿಯಾದ ವಿಶ್ರಾಂತಿ ಪಡೆಯದಿದ್ದರೆ ಉಳುವಂಬಿಸಬಹುದು. ದಿನಕ್ಕೆ ಕನಿಷ್ಠ 7 ಗಂಟೆಗಳ ನಿದ್ದೆ ಅವಶ್ಯಕ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ಖಾರ ಮತ್ತು ಕರಿದ ಆಹಾರಗಳನ್ನು ಕಡಿಮೆ ಮಾಡುವುದು ಹಿತಕರ. ಮಾರ್ಚ್ 6ನೇ ಶುಕ್ರವಾರದಂದು ನಿಮ್ಮ ಉತ್ಸಾಹ ಹೆಚ್ಚಿರುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಚೈತನ್ಯವಂತರಾಗಿರುತ್ತೀರಿ. ಈ ದಿನ ನೀವು ಯಾವುದಾದರೂ ವ್ಯಾಯಾಮ ಅಥವಾ ಯೋಗವನ್ನು ಆರಂಭಿಸಿದರೆ ಅದು ಅಭ್ಯಾಸವಾಗುವ ಸಾಧ್ಯತೆಯಿದೆ. ಪ್ರಾಣಾಯಾಮ ಅಥವಾ ಕನಿಷ್ಠ 20 ನಿಮಿಷದ ನಡಕೆ ನಿಮ್ಮ ದೇಹದ ಜೊತೆಗೆ ಮನಸ್ಸನ್ನು ಬಲಪಡಿಸುತ್ತದೆ. ವೃಶ್ಚಿಕ ರಾಶಿಯವರಿಗೆ ಜಲಕ್ಕೆ ಸಂಬಂಧಿಸಿದ ವಿಷಯಗಳು ನೆಮ್ಮದಿ ನೀಡುತ್ತವೆ. ಮುಂಜಾನೆ ತಣ್ಣೀರಿನಿಂದ ಮುಖ ತೊಳೆಯುವುದು ಅಥವಾ ಸ್ನಾನ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ಮಾರ್ಚ್ 7ನೇ ಶನಿವಾರದನ್ನು ಸ್ವಲ್ಪ ಸುಸ್ತು ಎನಿಸಬಹುದು. ಶನಿಯ ಪ್ರಭಾವದಿಂದ ಮಾನಸಿಕವಾಗಿ ಸ್ವಲ್ಪ ಭಾರ ಎನಿಸಬಹುದು. ಹಳೆಯ ವಿಷಯಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮನ್ನು ಕಾಡುವ ಹಳೆಯ ಘಟನೆಗಳನ್ನು ನೆನಪಿಸಿಕೊಳ್ಳಬೇಡಿ. ನಿಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಕನಿಷ್ಠ 11 ನಿಮಿಷದ ಧ್ಯಾನ ಸಾಕು. ದೇವರ ನಾಮಸ್ಮರಣೆ ಅಥವಾ ಮಂತ್ರಪಠಣವು ನಿಮ್ಮ ಮನಸ್ಸಿಗೆ ಬಲ ನೀಡುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ಸಣ್ಣ ಮುನ್ನೆಚ್ಚರಿಕೆಗಳನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ದೇಹವು ನೀಡುವ ಸಂಕೇತಗಳನ್ನು ಆಲಿಸಿ. ಸರಿಯಾದ ಸಮಯಕ್ಕೆ ಊಟ ಮತ್ತು ವಿಶ್ರಾಂತಿ ಪಡೆದರೆ ಈ 4 ದಿನಗಳು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಮಾನಸಿಕ ಸ್ಥಿರತೆ ದೊರೆತರೆ ದೈಹಿಕ ಆರೋಗ್ಯ ತಾನಾಗಿಯೇ ಸುಧಾರಿಸುತ್ತದೆ. ಈ ಕಾಲಘಟ್ಟವು ನಿಮ್ಮ ಆರೋಗ್ಯವು ನಿಮ್ಮದೇ ಜವಾಬ್ದಾರಿ ಎಂಬ ಪಾಠ ಕಲಿಸುತ್ತದೆ. ವೃಶ್ಚಿಕ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ಬಹಳ ಆಳವಾದ ಭಾವನೆ ಉಳ್ಳವರು. ನೀವು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತೀರಿ. ಈ 4 ದಿನಗಳಲ್ಲಿ ನಿಮ್ಮ ಪ್ರೇಮ ಮತ್ತು ಕೌಟುಂಬಿಕ ಸಂಬಂಧಗಳಲ್ಲಿ ಮಹತ್ವದ ಬದಲಾವಣೆಗಳಾಗಲಿವೆ. ಚಂದ್ರನ ಸಂಚಾರ ಮತ್ತು ಶುಕ್ರನ ಪ್ರಭಾವದಿಂದಾಗಿ ಭಾವನೆಗಳು ಸ್ಪಷ್ಟವಾಗಿ ಹೊರಹೊಮ್ಮಲಿವೆ. ಮಾರ್ಚ್ 4ರ ಬುಧವಾರದಂದು ಕುಟುಂಬದ ಹಿರಿಯರೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಯಾವುದಾದರೂ ನಿರ್ಧಾರದ ಬಗ್ಗೆ ಮಾತನಾಡಲು ಅವಕಾಶ ಸಿಗಲಿದೆ. ನೀವು ಶಾಂತಿಯಿಂದ ಆಲಿಸಿದರೆ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯುತ್ತವೆ. ಇಂದು ನೀವು ಮಾತನಾಡುವಾಗ ಎಚ್ಚರಿಕೆ ಇರಲಿ. ಕಟುವಾಗಿ ಮಾತನಾಡಿದರೆ ಸಣ್ಣ ತಪ್ಪು ತಿಳುವಳಿಕೆ ದೊಡ್ಡದಾಗಬಹುದು. ಮಾರ್ಚ್ 5ರ ಗುರುವಾರ ದಾಂಪತ್ಯ ಜೀವನಕ್ಕೆ ಬಹಳ ಪೂರಕವಾಗಿದೆ. ಪತಿಪತ್ನಿಯರ ನಡುವೆ ಪರಸ್ಪರ ತಿಳುವಳಿಕೆ ವೃದ್ಧಿಯಾಗುತ್ತದೆ. ನೀವಿಬ್ಬರೂ ಸೇರಿ ಭವಿಷ್ಯದ ಯೋಜನೆಗಳನ್ನು ರೂಪಿಸಬಹುದು. ಆರ್ಥಿಕ ವಿಷಯಗಳು ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ನಡೆಸಬಹುದು. ಇದು ನಿಮ್ಮ ಬಂಧವನ್ನು ಗಟ್ಟಿಗೊಳಿಸುತ್ತದೆ. ಅವಿವಾಹಿತರಿಗೆ ಇಂದು ಉತ್ತಮ ಸಂಬಂಧ ಅಥವಾ ಪರಿಚಯ ಉಂಟಾಗುವ ಸಾಧ್ಯತೆಯಿದೆ. ಆ ಪರಿಚಯವು ಗಂಭೀರವಾಗಿ ಮುಂದುವರಿಯುತ್ತದೆ. ಮಾರ್ಚ್ 6ರ ಶುಕ್ರವಾರ ಪ್ರೀತಿಯನ್ನು ವ್ಯಕ್ತಪಡಿಸಲು ಅತ್ಯುತ್ತಮ ದಿನ. ನಿಮ್ಮ ಮನದಾಸೆಯನ್ನು ಹೇಳಲು ಧೈರ್ಯ ಲಭಿಸುತ್ತದೆ. ಒಂದು ಪುಟ್ಟ ಉಡುಗೊರೆ ಅಥವಾ ಪ್ರೀತಿಯ ಮಾತು ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತದೆ. ಹಳೆಯ ಮನಸ್ತಾಪಗಳು ದೂರವಾಗಲಿವೆ. ಮನೆಯಲ್ಲಿ ಸಂತಸದ ವಾತಾವರಣ ನೆಲೆಸುತ್ತದೆ. ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಕೇಳುವಿರಿ. ಮಾರ್ಚ್ 7ರ ಶನಿವಾರದಂದು ಸ್ವಲ್ಪ ತಾಳ್ಮೆಯಿರಲಿ. ಶನಿಯ ಪ್ರಭಾವದಿಂದ ಸಣ್ಣ ವಿಷಯಕ್ಕೂ ವಾಗ್ವಾದ ಉಂಟಾಗಬಹುದು. ಆದರೆ ನೀವು ಸಮಾಧಾನದಿಂದಿದ್ದರೆ ಸಮಸ್ಯೆ ಬೆಳೆಯುವುದಿಲ್ಲ. ಹಿರಿಯರ ಸಲಹೆಯನ್ನು ಪಾಲಿಸುವುದು ಶ್ರೇಯಸ್ಕರ. ಇಂದು ನೀವು ತೋರುವ ತಾಳ್ಮೆಯು ಭವಿಷ್ಯದಲ್ಲಿ ನಿಮ್ಮ ಸಂಬಂಧಗಳನ್ನು ರಕ್ಷಿಸುತ್ತದೆ. ಒಟ್ಟಾರೆಯಾಗಿ ಈ 4 ದಿನಗಳು ಪ್ರೀತಿ ಮತ್ತು ಕೌಟುಂಬಿಕ ಬಾಂಧವ್ಯವನ್ನು ವೃದ್ಧಿಸುವ ಕಾಲವಾಗಿದೆ. ನೀವು ಹೃದಯವಂತರಾಗಿ ಮಾತನಾಡಿ ಇತರರ ಭಾವನೆಗಳಿಗೆ ಬೆಲೆ ನೀಡಿದರೆ ನಿಮ್ಮ ಸಂಬಂಧಗಳು ಅಮರವಾಗುತ್ತವೆ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಈ 4 ದಿನಗಳು ಅತ್ಯಂತ ನಿರ್ಣಾಯಕವಾಗಿವೆ. ಚಂದ್ರನ ಸಂಚಾರವು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ನೀವು ಯಾವುದನ್ನಾದರೂ ಓದಿದರೆ ಅದನ್ನು ಆಳವಾಗಿ ಗ್ರಹಿಸುವ ಶಕ್ತಿ ನಿಮ್ಮದಾಗುತ್ತದೆ. ಈ ಗುಣವೇ ನಿಮಗೆ ಯಶಸ್ಸು ತರಲಿದೆ. ಮಾರ್ಚ್ 4-5ರಂದು ಅಧ್ಯಯನದ ಮೇಲೆ ನಿಮ್ಮ ಆಸಕ್ತಿ ಹೆಚ್ಚಿರುತ್ತದೆ. ಮುಂಜಾನೆಯ ಸಮಯ ಓದಿಗೆ ಬಹಳ ಯೋಗ್ಯವಾಗಿದೆ. ಜಟಿಲ ವಿಷಯಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವಿರಿ.
ಗುರುವಾರ ಗುರುವಿನ ಕೃಪೆಯಿಂದ ನಿಮ್ಮ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ. ಸಂದರ್ಶನ ಅಥವಾ ಮೌಖಿಕ ಪರೀಕ್ಷೆಗಳಿದ್ದರೆ ನೀವು ಆತ್ಮವಿಶ್ವಾಸದಿಂದ ಉತ್ತರಿಸುವಿರಿ. ಮಾರ್ಚ್ 6ರ ಶುಕ್ರವಾರ ಗುಂಪು ಅಧ್ಯಯನ ಅಥವಾ ಚರ್ಚೆಗಳಿಗೆ ಸೂಕ್ತವಾಗಿದೆ. ಇತರರೊಂದಿಗೆ ಚರ್ಚೆ ನಡೆಸುವುದರಿಂದ ಹೊಸ ವಿಚಾರಗಳು ತಿಳಿಯುತ್ತವೆ. ನಿಮ್ಮ ಐಡಿಯಾಗಳು ಮೆಚ್ಚುಗೆ ಪಡೆಯುತ್ತವೆ. ಇದು ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವವರು ಸಮಯದ ನಿರ್ವಹಣೆಯ ಬಗ್ಗೆ ಗಮನಹರಿಸಿ. ಸರಿಯಾದ ಪ್ಲಾನ್ ಮಾಡಿಕೊಂಡರೆ ಫಲಿತಾಂಶ ಉತ್ತಮವಾಗಿರುತ್ತದೆ. ಮಾರ್ಚ್ 7ರ ಶನಿವಾರ ಸ್ವಲ್ಪ ಆಯಾಸ ಅನಿಸಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮಲ್ಲಿರುವ ಲೋಪದೋಷಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಇದು ಸೋಲಲ್ಲ, ಬದಲಾಗಿ ಅಭಿವೃದ್ಧಿಯ ಹಾದಿಯ ಒಂದು ಹೆಜ್ಜೆ. ತಪ್ಪುಗಳನ್ನು ಅರಿತು ತಿದ್ದಿಕೊಂಡರೆ ಯಶಸ್ಸು ಖಚಿತ. ಇಂದು ನೀವು ನಡೆಸುವ ಪುನರಾವರ್ತನೆಯು ಅಂದರೆ ರಿವಿಷನ್ ಭವಿಷ್ಯದಲ್ಲಿ ಸಹಾಯಕ್ಕೆ ಬರುತ್ತದೆ. ವೈಯಕ್ತಿಕ ಬೆಳವಣಿಗೆಯ ದೃಷ್ಟಿಯಿಂದಲೂ ಈ ಸಮಯ ಮುಖ್ಯವಾಗಿದೆ. ಹೊಸ ಕೌಶಲ್ಯ ಕಲಿಯಲು ಯೋಚಿಸಬಹುದು. ಆನ್ಲೈನ್ ಕೋರ್ಸ್, ಪುಸ್ತಕ ಓದುವುದು ಅಥವಾ ಹೊಸ ಭಾಷೆ ಕಲಿಯುವ ಆಲೋಚನೆಗಳು ಬರುತ್ತವೆ. ಇವು ಮುಂದಿನ ವೃತ್ತಿಜೀವನಕ್ಕೆ ಪೂರಕವಾಗಿರುತ್ತವೆ. ಒಟ್ಟಾರೆಯಾಗಿ ಈ 4 ದಿನಗಳು ಶಿಕ್ಷಣ ಮತ್ತು ವೈಯಕ್ತಿಕ ಪ್ರಗತಿಗೆ ಭದ್ರ ಬುನಾದಿ ಹಾಕಲಿವೆ. ನೀವು ಶಿಸ್ತಿನಿಂದ ಸಮಯದ ಸದುಪಯೋಗಪಡಿಸಿಕೊಂಡರೆ ಗುರಿ ಮುಟ್ಟುವುದು ಸುಲಭ. ವೃಶ್ಚಿಕ ರಾಶಿಯವರ ತೀಕ್ಷ್ಣ ಏಕಾಗ್ರತೆ ನಿಮ್ಮನ್ನು ವಿಜಯದತ್ತ ಕೊಂಡೊಯ್ಯುತ್ತದೆ. ವೃಶ್ಚಿಕ ರಾಶಿಯ ಆತ್ಮೀಯರೇ, ಮಾರ್ಚ್ 4ರಿಂದ 7ರವರೆಗೆ ಗ್ರಹಗತಿಗಳನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಈ ಸಮಯವು ನಿಮ್ಮ ಜೀವನದಲ್ಲಿ ಅಮೂಲ್ಯ ಬದಲಾವಣೆಗಳನ್ನು ತರಬಲ್ಲದು. ಆದರೆ ಗ್ರಹಗಳು ಕೇವಲ ದಾರಿಯನ್ನು ತೋರಿಸುತ್ತವೆ. ನಮ್ಮ ಶ್ರಮ ಮತ್ತು ಆಚರಣೆಗಳು ಆ ಫಲಿತಾಂಶವನ್ನು ಸ್ಥಿರಗೊಳಿಸುತ್ತವೆ. ಆದ್ದರಿಂದ ಈ 4 ದಿನಗಳಲ್ಲಿ ಕೆಲವು ವಿಶೇಷ ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ನಿಯಮಗಳನ್ನು ಪಾಲಿಸಿದರೆ ಶುಭ ಫಲಗಳು ಹೆಚ್ಚಾಗುತ್ತವೆ. ಮೊದಲನೆಯದಾಗಿ, ನಿಮ್ಮ ರಾಶ್ಯಾಧಿಪತಿ ಮಂಗಳನ ಬಲವು ನಿಮ್ಮ ಧೈರ್ಯ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ಅವಧಿಯಲ್ಲಿ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಕನಿಷ್ಠ 21 ಬಾರಿ ಓಂ ಅಂಗಾರಕಾಯ ನಮಃ ಮಂತ್ರವನ್ನು ಜಪಿಸಿ. ಇದು ನಿಮ್ಮಲ್ಲಿರುವ ಭಯ, ಸಂಶಯ ಮತ್ತು ವಿಳಂಬದ ಪ್ರವೃತ್ತಿಯನ್ನು ದೂರ ಮಾಡುತ್ತದೆ. ಮಂಗಳವಾರ ಕೆಂಪು ಬಣ್ಣದ ವಸ್ತುಗಳು ಅಥವಾ ಕೇಸರಿಯನ್ನು ಸ್ಮರಿಸುವುದರಿಂದ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. ಈ 4 ದಿನಗಳಲ್ಲಿ ಚಂದ್ರನ ಪಾತ್ರ ಪ್ರಮುಖ. ಮನಸ್ಸಿಗೆ ಚಂದ್ರನೇ ಅಧಿಪತಿ. ಮನಸ್ಸು ಸ್ಥಿರವಾಗಿದ್ದರೆ ಮಾತ್ರ ಗ್ರಹಬಲವನ್ನು ಪೂರ್ಣವಾಗಿ ಸವಿಯಬಹುದು. ಈ ದಿನಗಳಲ್ಲಿ ಒಮ್ಮೆಯಾದರೂ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಉತ್ತಮ. ಓಂ ನಮಃ ಶಿವಾಯ ಮಂತ್ರದ ಜಪವು ಮನಸ್ಸನ್ನು ಪ್ರಶಾಂತಗೊಳಿಸುತ್ತದೆ. ರಾತ್ರಿ ಮಲಗುವ ಮುನ್ನ 5 ನಿಮಿಷ ಕಣ್ಮುಚ್ಚಿ ದಿನದ ಘಟನೆಗಳನ್ನು ಸ್ಮರಿಸಿ. ಇದು ಒತ್ತಡ ನಿವಾರಕ. ಗುರುವಾರ ಗುರುವಿನ ಪ್ರಭಾವವಿರುವಾಗ ಅರಿಶಿನ ಅಥವಾ ಹಳದಿ ಬಣ್ಣ ಧರಿಸುವುದು ಶ್ರೇಯಸ್ಕರ. ಬ್ರಾಹ್ಮಣರಿಗೆ ಅಥವಾ ದೀನದಲಿತರಿಗೆ ಸಣ್ಣ ಸಹಾಯ ಮಾಡಿ. ಗುರುವಿನ ಆಶೀರ್ವಾದವು ನಿಮ್ಮ ತೀರ್ಮಾನಗಳಿಗೆ ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಶುಕ್ರವಾರ ಲಕ್ಷ್ಮೀದೇವಿಯನ್ನು ಆರಾಧಿಸುವುದು ಆರ್ಥಿಕ ಅಭಿವೃದ್ಧಿಗೆ ಪೂರಕ. ಹಸುವಿಗೆ ಆಹಾರ ನೀಡುವುದು ಅಥವಾ ಸುಮಂಗಲಿಯರಿಗೆ ದಾನ ಮಾಡುವುದು ಪುಣ್ಯ ತರುತ್ತದೆ. ಮನೆಯಲ್ಲಿ ದೀಪ ಹಚ್ಚಿ ಲಕ್ಷ್ಮಿಯನ್ನು ಸ್ಮರಿಸಿ. ಇದು ಆರ್ಥಿಕ ಸ್ಥಿರತೆ ತರುತ್ತದೆ. ಶನಿವಾರ ಶನಿಯ ಪ್ರಭಾವ ಹೆಚ್ಚಿರುವುದರಿಂದ ಕಪ್ಪು ಎಳ್ಳು ಅಥವಾ ಕಪ್ಪು ಬಣ್ಣವನ್ನು ದಾನ ಮಾಡುವುದು ಒಳ್ಳೆಯದು. ಬಡವರಿಗೆ ಅನ್ನದಾನ ಮಾಡುವುದರ ಮೂಲಕ ಅಥವಾ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ಶನಿಯ ಅನುಗ್ರಹ ಪಡೆಯಬಹುದು. ಶನಿಯು ಶಿಸ್ತನ್ನು ಕಲಿಸುತ್ತಾನೆ. ನೀವು ತಾಳ್ಮೆಯಿಂದಿದ್ದರೆ ದೀರ್ಘಕಾಲದ ಶುಭಫಲಗಳು ದೊರೆಯುತ್ತವೆ. ಈ 4 ದಿನಗಳಲ್ಲಿ ನೀವು ಪಾಲಿಸಬೇಕಾದ ಸೂತ್ರವೆಂದರೆ ಮಾತಿನಲ್ಲಿ ಸಂಯಮ, ಆಲೋಚನೆಯಲ್ಲಿ ಸ್ಪಷ್ಟತೆ ಮತ್ತು ಕೆಲಸದಲ್ಲಿ ಪ್ರಾಮಾಣಿಕತೆ. ಗ್ರಹಗಳು ನಿಮಗೆ ದಾರಿ ತೋರಿಸುತ್ತಿವೆ. ನೀವು ಧೈರ್ಯದಿಂದ ಮುನ್ನಡೆಯಬೇಕು. ಈ ಅವಧಿಯಲ್ಲಿ ಮಾಡುವ ಒಂದು ಸಣ್ಣ ಸತ್ಕಾರ್ಯವು ನಿಮಗೆ ದೊಡ್ಡ ಮಟ್ಟದ ಯಶಸ್ಸು ತರಲಿದೆ. ಧನ್ಯವಾದಗಳು.